ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಾನು ನಿಮ್ಮ ರಶ್ಮಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಾವು ಪ್ರಯಾಗ್ರಾಜ್ ಮಹಾಕುಂಭ ಮೇಳಕ್ಕೆ ಹೋಗಿದ್ವಿ. ಸೊ ಅದ್ರದ್ದು ವಿಡಿಯೋ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾರಿ ಫ್ರೆಂಡ್ಸ್, ಮಗನಿಗೆ ಎಕ್ಸಾಮ್ಸ್ ಅಂಡ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ರಿಂದ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಗೈಸ್. ಅಂಡ್ ನಾವು ಹೋಗಿದ್ದು ಫೆಬ್ 16. ಸೊ ನಾವು ಫ್ಲೈಟ್ ಅಲ್ಲಿ ಹೋಗಿದ್ವಿ. ಮಗನ್ನ ಸೋದರತ್ತೆ ಇದಾರೆ, ಅವ್ರ ಹತ್ರ ಬಿಟ್ಟಿದ್ರಿಂದ ನಾವು ಬೇಗ ರಿಟರ್ನ್ ಬರ್ಬೇಕಾಗಿತ್ತು. ಸೊ ಅದಕ್ಕೆ ನಾವು ಫ್ಲೈಟ್ ಅಲ್ಲಿ ಹೋಗಿದ್ವಿ. ಅರೌಂಡ್ 5:30 ನಾವು ಹೊರಟ್ವಿ. ಏರ್ಪೋರ್ಟ್ 7 o'clock ರೀಚ್ ಆದ್ವಿ. 8:40 ಚೆಕ್ ಇನ್ ಇತ್ತು. ಸೊ ಅಲ್ಲಿ ಎಲ್ಲ ಪ್ರೋಸೆಸ್ ಇರುತ್ತೆ, ಸೆಕ್ಯೂರಿಟಿ ಚೆಕ್ ಅದೆಲ್ಲ ಮುಗಿಸ್ಕೊಂಡು ಹೋಗಿ ಅಲ್ಲಿಂದ ಬಸ್, ಪರ್ಟಿಕ್ಯುಲರ್ ಫ್ಲೈಟ್ಗೆ ಬಸ್ಸಸ್ ಇರುತ್ತೆ. ಸೊ ನಾವು ಏರ್ಪೋರ್ಟ್ ಅಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಅಂಡ್ ನಮ್ದು ಫ್ಲೈಟ್ ಇದ್ದಿದ್ದು 8:40ಗೆ. 8:40 ಬ್ಯಾಂಗ್ಳೂರಲ್ಲಿ ಹೊರಟ್ರೆ ಲೈಕ್ ನಾವು ಅರೌಂಡ್ 11:10ಗೆ ಪ್ರಯಾಗ್ರಾಜ್ ರೀಚ್ ಆಗ್ತಿದ್ವಿ. ನೋಡಿ ಫ್ಲೈಟ್ ಹೋಗ್ತಾ ಇದೀವಿ. ಅರೌಂಡ್ 2.5 hours ಜರ್ನಿ ಇತ್ತು. ಡೈರೆಕ್ಟ್ ಬ್ಯಾಂಗ್ಳೂರ್ ಟು ಪ್ರಯಾಗ್ರಾಜ್ ಫ್ಲೈಟ್ ಇದ್ದಿದ್ದು. ಸೊ ಫ್ಲೈಟ್ ಎಲ್ಲ ಪ್ರೊಸೆಸ್ ಮುಗಿಸ್ಕೊಂಡು ಫ್ಲೈಟ್ ಹತ್ತಿದ್ವಿ. ನೋಡಿದ್ದು ಫ್ಲೈಟ್ ಒಳಗಡೆ ತೋರಿಸ್ತಾ ಇದ್ವಿ ನಾನು ನಿಮಗೆ. ಅರೌಂಡ್ 8:15ಗೆಲ್ಲ ನಾವು ಫ್ಲೈಟ್ ಒಳಗಡೆ ಇದ್ವಿ. ಅದೇ ಟೈಮಿಂಗ್ಸ್ ಇತ್ತು ಆ್ಯಕ್ಚುಲಿ. ಬಿಫೋರ್ 8:15 ನಾವು ಫ್ಲೈಟ್ ಒಳಗಡೆ ಇರಬೇಕಿತ್ತು, ಡ್ಯೂ ಟು ಸಮ್ ಸೆಕ್ಯೂರಿಟಿ ಚೆಕ್ಸ್, ಬೋರ್ಡಿಂಗ್ ಅದೆಲ್ಲ ಇರೋದ್ರಿಂದ. ಸೊ ನಾವು ಬಿಫೋರ್ ಟೈಮು ಇರಬೇಕು. ಸೊ ಇದು ಒಳಗಡೆ ಫ್ಲೈಟ್ ವ್ಯೂ. ಸೊ ನೆಕ್ಸ್ಟ್ ಟೇಕ್ ಆಫ್ ಆಗ್ತಾ ಇದೆ. 8:40 ನೋಡಿ ಟೇಕ್ ಆಫ್ ಆಯಿತು ಫ್ಲೈಟು. ಹೋಗ್ತಾ ಇದ್ವಿ. ಟೇಕ್ ಆಫ್ ಆಯಿತು, ನೋಡ್ಬೋದು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಸೊ ಇದು ನಮ್ಗೆ ಆ್ಯಕ್ಚುಲಿ ರಿಟರ್ನ್ ಸೇಮ್ ಡೇ ಟ್ರೈನ್ ಬುಕ್ ಮಾಡಿದ್ವಿ 8:30ಗೆ. ಮಗನ ಅತ್ತೆ ಹತ್ರ ಬಿಟ್ಟಿರೋದ್ರಿಂದ ನಾವು ಸೇಮ್ ಡೇ ರಿಟರ್ನ್ ಬರಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅವ್ನಿಗೆ ಸ್ಕೂಲ್ ಎಲ್ಲ ಎಕ್ಸಾಮ್ಸ್ ಎಲ್ಲ ನೆಕ್ಸ್ಟ್ ಆಫ್ಟರ್ 1 week ಇದ್ದಿದ್ದರಿಂದ ಸೇಮ್ ಡೇ ಟ್ರೈನ್ ಕೂಡ ಬುಕ್ ಮಾಡಿದ್ವಿ. ಸೊ ಹಾಗಾಗಿ ನಾವು ಬೇಗ ಬರಬೇಕಿತ್ತು. ನೋಡ್ತಾ ಇದ್ದೀರಾ ಮುಂದ್ಗಡೆ ಫ್ಲೈಟಲ್ಲಿ ವ್ಯೂ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಮ್ಮ ಪ್ಲಾನ್ ಇದ್ದಿದ್ದು ಓನ್ಲಿ ಮಹಾಕುಂಭ ಮೇಳ. ವಿ ಶುಡ್ ಟೇಕ್ ಅ ಹೋಲಿಡೇ ಅಂತ. ಅಯೋಧ್ಯ, ವಾರಾಣಸಿ ಅದೆಲ್ಲ ನೆಕ್ಸ್ಟ್ ವಿಸಿಟ್ ಮಾಡೋಣ. ಸಿನ್ಸ್ ಇಟ್ಸ್ ಹ್ಯಾಪನಿಂಗ್ ಲೈಕ್ 144 ವರ್ಷಗಳಿಗೊಮ್ಮೆ ಬಂದಿರೋದು, ನಮಗೆ ಸಿಕ್ಕಿರೋದು ಅದು ನಮ್ಮ ಮಹಾಪುಣ್ಯನೇ ಇರ್ಬೋದು. ಸೊ ಅದಕ್ಕೋಸ್ಕರ ನಮ್ಮ ಪ್ಲಾನ್ ಇದ್ದಿದ್ದು ಮಹಾಕುಂಭ ಮೇಳದಲ್ಲಿ ಗಂಗಾ ಸ್ನಾನ ಮಾಡಬೇಕು ಅಂತ ಹೇಳೋದು, ತ್ರಿವೇಣಿ ಸಂಗಮದಲ್ಲಿ. ಆ್ಯಂಡ್ ಲ್ಯಾಂಡ್ ನೋಡಿ ವಿಂಗ್ಸ್ ಓಪನ್ ಆಗಿದೆ. ಸೊ ಲ್ಯಾಂಡ್ ಆಯಿತು. ಪ್ರಯಾಗ್ರಾಜ್ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆದ್ವಿ. ಅಂಡ್ ಅದು ಡಿಫೆನ್ಸ್ ಏರ್ಪೋರ್ಟ್ ಆಗಿರೋದ್ರಿಂದ ಅಲ್ಲಿ ವಿಡಿಯೋ ಏನು ಅಲೋ ಇರಲಿಲ್ಲ ಒಳಗಡೆ. ಸೊ ಏರ್ಪೋರ್ಟ್ ಒಳಗಡೆ ಏನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಏರ್ಪೋರ್ಟ್ ಅಲ್ಲಿಂದ ಇಳಿದ್ವಿ. ಸೊ ಆ ವೈಬ್ ಅಂತೂ ಫ್ರೆಂಡ್ಸ್ ಹೇಗಿತ್ತು ಅಂದ್ರೆ, ಇಳಿದಿದ ತಕ್ಷಣನೇ ಅಲ್ಲಿ ನಾಗಸಾಧುಗಳು ಫೋಟೋಸು, ಬ್ಯಾನರ್ಸು, ಆ ವೈಬೇ ತುಂಬಾನೇ ಚೆನ್ನಾಗಿತ್ತು ಅಲ್ಲಿ ಏರ್ಪೋರ್ಟ್ ಅಲ್ಲಿ. ಇದು ಪ್ರಯಾಗ್ರಾಜ್ ಏರ್ಪೋರ್ಟ್. ಇಟ್ಸ್ ಫಿಲ್ಡ್ ವಿತ್ ನಾಗಸಾಧು ಫೋಟೋಸ್ ಆಕ್ಚುಲಿ ಪ್ರಯಾಗ್ರಾಜ್ ಏರ್ಪೋರ್ಟ್. ಅಲ್ಲಿಂದ ನಾವು ಓಲಾ ಬುಕ್ ಮಾಡಿದ್ವಿ. ಓಲಾ ಅಲ್ಲಿ 491 rupees ತೋರಿಸ್ತಾಯಿತ್ತು. ಬಟ್ ಅವ್ರಿಗೆ ಕಾಲ್ ಮಾಡಿದ್ದಕ್ಕೆ ಓಲಾದವ್ರಿಗೆ 5000 rupees ಕೇಳಿದ್ರು. ಪ್ರಯಾಗ್ರಾಜ್ ಏರ್ಪೋರ್ಟ್ ಇಂದ ಅರೈಲ್ ಘಾಟ್ಗೆ, ನಾವು ಅರೈಲ್ ಘಾಟ್ ಹೋಗ್ತಿದ್ವಿ ತ್ರಿವೇಣಿ ಸಂಗಮ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಏರ್ಪೋರ್ಟ್ ಅಲ್ಲಿ ಮನೆಯಿಂದ ಮಾಡ್ಕೊಂಡು ಹೋಗಿದ್ದು ಚಪಾತಿ ಶೇಂಗಾ ಚಟ್ನಿ ತಿಂತಾ ಇದೀವಿ. ಸೊ ನೆಕ್ಸ್ಟ್ ಹೇಗೋ ಅವರು 5000 ಕೇಳಿದ್ರು ಓಲಾದವರು ಅಂತ ಹೇಳ್ಬಿಟ್ಟು ಅಲ್ಲೇ ಬ್ಯಾಂಗ್ಳೂರ್ ಅವರು 2 members ಸಿಕ್ಕಿದ್ರು ಬ್ರದರ್ಸ್. ಸೊ ನಾವು ಅವರು ಶೇರ್ ಮಾಡ್ಕೊಂಡು ಒಂದು ಕ್ಯಾಬ್ ಅಲ್ಲಿ ಬಂದ್ವಿ. ಲಿಮಿಟೆಡ್ ಇತ್ತು. ಇಲ್ಲಿವರೆಗೂ 4-wheeler ಅಲೋ ಇರುತ್ತೆ, ಆಮೇಲೆ ಅಲ್ಲಿಂದ ಮುಂದೆ 2-wheeler ಆ ತರ ಇತ್ತು. ಒಂದು 8 kilometers 4 ಕ್ಯಾಬ್ ಅಲ್ಲಿ ಬಂದ್ವಿ. ಅದಾದ್ಮೇಲೆ ಆಟೋದಲ್ಲಿ ಬಂದ್ವಿ. ನೀವು ಹಿಂದೆ ವಿಡಿಯೋದಲ್ಲಿ ನೋಡಿದಾಗೆ. ಇವಾಗ ನೋಡಿ 2-wheeler ಅಲ್ಲಿ ಹೋಗ್ತಾ ಇದೀವಿ. ಅರೌಂಡ್ 8 kilometers ಕ್ಯಾಬು, ನೆಕ್ಸ್ಟ್ 2-wheeler. ಅಲ್ಲಿಂದ 4-wheeler ಅಲೋ ಇರಲಿಲ್ಲ ಟಿಲ್ 8 kilometers ವರೆಗೆ ಮಾತ್ರ. ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ನಾವು 2-wheeler ಅಲ್ಲಿ ಹೋಗ್ತಾ ಇದೀವಿ. ಏನಾಯ್ತು ಅಂತಂದ್ರೆ, ಅವರು 2-wheeler ಅವರು ಇನ್ನೊಂದು 300 meters ಇದೆ ಅಂತ ಹೇಳ್ಬಿಟ್ಟು ಇಳಿಸಿದ್ರು. ಬಟ್ ಆಮೇಲೆ ಗೊತ್ತಾಯ್ತು ಅಲ್ಲಿ ಇಳಿದ್ಮೇಲೆ ಕೇಳಿದ್ಮೇಲೆ ಇನ್ನ 2 kilometers ಇದೆ, 300 meters ಇದೆ ಅಂತ ಹೇಳ್ಬಿಟ್ಟು ಇಳಿಸಿದ್ರು ಬೈಕ್ ಅವರು ಭಯ್ಯ. ಬಟ್ ಆಮೇಲೆ ಕೇಳ್ದಾಗ ಗೊತ್ತಾಯ್ತು ರೈಲ್ ಘಾಟ್ ಬಂದ್ಬಿಟ್ಟು ಇನ್ನ 2 kilometers ಇದೆ ಅಂತ ಹೇಳ್ಬಿಟ್ಟು. ನೋಡಿ ನಾನು ನನ್ನ ಹಸ್ಬೆಂಡ್ ನಡ್ಕೊಂಡು ಹೋಗ್ತಾ ಇದೀವಿ. ನಡ್ಕೊಂಡು ಹೋದ್ವಿ. ಒಂದು 1/2 kilometer ಅಷ್ಟೇ. ತುಂಬಾ ಬಿಸಿಲಿದ್ರಿಂದ ನಡೆಯಕ್ಕಾಗ್ಲಿಲ್ಲ. ಮತ್ತೆ 2-wheeler ತಗೊಂಡು ಮತ್ತೆ ಅರೈಲ್ ಘಾಟ್ ವರ್ಗೂ ಹೋದ್ವಿ. ಸೊ ಫೈನಲಿ ಎದ್ದು ಬಿದ್ದು ಆಟೋ, ಕ್ಯಾಬ್, 2-wheeler, 4-wheeler ತ್ರಿವೇಣಿ ಸಂಗಮ ರೀಚ್ ಆದ್ವಿ. ನೋಡಿ ಫ್ರೆಂಡ್ಸ್, ಇದೆ ಯಮುನಾ ನದಿ ದಂಡೆ. ನಾವಿದ್ದು ಯಮುನಾ ನದಿ ದಂಡೆ. ಸೊ ಅಲ್ಲಿಂದ ಇನ್ನೊಂದು ನ್ಯೂ ಅಡ್ವೆಂಚರು, ಬೋಟ್ ಅಲ್ಲಿ ಪರ್ ಹೆಡ್ 2000 rupees ಕೇಳಿದ್ರು. ಅಲ್ಲೂ ಸ್ವಲ್ಪ ಜನ ಮೆಂಬರ್ಸ್ ಶೇರ್ ಮಾಡ್ಕೊಂಡು ಬೇರೆಯವ್ರ ಜೊತೆ ನಾವು ಎಲ್ಲ
ಮಾತಾಡಿ ಒಂದು 11 ಮೆಂಬರ್ಸು ಶೇರ್ ಮಾಡಿಕೊಂಡು ಪರ್ ಹೆಡ್ 900 ರುಪೀಸ್ ಬರೋ ಥರ ಶೇರಲ್ಲಿ ನಾವು ಬೋಟ್ನ ಮಾಡಿಕೊಂಡು ಹೊರಟ್ವಿ. ಟೋಟಲ್ಲು 11 ಮೆಂಬರ್ಸ್ ಇದ್ವಿ. ಅವ್ರು ಪರ್ ಹೆಡ್ಡೆ 2000 ಕೇಳಿದ್ರು. ಬಟ್ ನಾವು ಅಲ್ಲೇ ಇದ್ದವ್ರನ್ನ ಸ್ವಲ್ಪ ಜನ ಮಾತಾಡಿಸ್ಕೊಂಡು ವೆಯ್ಟ್ ಮಾಡಿ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಸೊ ಅಲ್ಲಿಂದ ನಾವು ಹೊರಟ್ವಿ. ನೋಡಿ ಅವರು ಭಯ್ಯಗಳು ಅವ್ರು ಹಿಂದಿ ಮಿಕ್ಸ್ ಮರಾಠಿ ಮಿಕ್ಸ್ ಮಾತಾಡ್ತಿದ್ರು. ನಾವು ಮಾತಾಡೋದು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ, ಅವ್ರು ಮಾತಾಡೋದು ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ, ಅದು ಬೇರೆ ಪ್ರಶ್ನೆ. ಸೊ ಹೊರಟ್ವಿ. ಸೊ ನಾವಿವಾಗ ನಾನು ಬರ್ತಿದ್ದೀವಲ್ವ, ಸೊ ನನ್ನ ಫೇಸ್ ಕಡೆ ಇರೋದು ಗಂಗಾ ಆ್ಯಂಡ್ ಹಿಂದೆ ಕಾಣಿಸ್ತಿರೋದು ಯಮುನಾ ನದಿ ದಂಡೆ. ನಾವು ಬೋಟ್ ಹತ್ತಿದ್ವಲ್ಲ ಅದು ಯಮುನಾ, ನನ್ನ ಫೇಸ್ ಕಡೆ ಇರೋದು ಗಂಗಾ ಆ್ಯಂಡ್ ಇನ್ ಬಿಟ್ವೀನ್ ಅಂಡರ್ಗ್ರೌಂಡಲ್ಲಿ ಸರಸ್ವತಿ ನದಿ ಹರಿಯುತ್ತೆ. ಸೊ ಈ 3 ನದಿಗಳು ಸೇರುತ್ತಲ್ಲ ಅದೇ ತ್ರಿವೇಣಿ ಸಂಗಮ. ಸೊ ಆಲ್ಮೋಸ್ಟ್ ನಾವು ಮಿಡಲಿಗೆ ಬಂದಿದ್ದೀವಿ. ಅದು ಮಿಡಲಲ್ಲಿ ನಾವು ಹೋಗುವಾಗ ಬೋಟಲ್ಲಿ ಅವರು ಅಣ್ಣ ತೋರಿಸಿದ್ರು, ನಾವು ನೋಡಿದ್ವಿ. ಬ್ಲ್ಯಾಕು ಮತ್ತು ವೈಟ್ ವಾಟರು ಮಿಕ್ಸ್ ಆಗೋದು ನಾವು ನೋಡಿದ್ವಿ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ, ನಾನಲ್ಲಿ ನೋಡ್ತಾ ವೀಡಿಯೋ ಮಾಡೋದೇ ಮರ್ತ್ಕೊಂಡೆ. ಬಟ್ ಇನ್ನೊಂದೇನು ಅಂದರೆ ಫ್ರೆಂಡ್ಸ್, ಗಂಗಾ ಮತ್ತು ಯಮುನಾ ನದಿ ಹರಿಯೋದು ಕಾಣುತ್ತೆ. ಸರಸ್ವತಿ ನದಿ ಇಟ್ಸ್ ಇನ್ವಿಸಿಬಲ್, ಲೈಕ್ ಹರಿಯೋದು ಕಾಣೋದಿಲ್ಲ, ಅದು ಬಟ್ 3 ಸಂಗಮ ಆಗುತ್ತೆ. ಸರಸ್ವತಿ ನದಿ ಜಸ್ಟ್ ಮಿಡಲಲ್ಲಿ ಹರಿಯತ್ತೆ ಅಷ್ಟೇ, ಅಂಡರ್ಗ್ರೌಂಡಲ್ಲಿ ಇಟ್ಸ್ ಇನ್ವಿಸಿಬಲ್, ನಮಗೆ ಕಾಣಿಸೋದಿಲ್ಲ ಕಣ್ಣಿಗೆ ಅದು ಹರಿಯೋದು. ಅಂಡ್ ಹಾಗೆ ಅಣ್ಣ ಹೇಳಿದ್ರು, ನಾರ್ಮಲ್ ಯೂಶುವಲ್ ಟೈಮಲ್ಲೆಲ್ಲ 50 ರುಪೀಸ್ ಆರ್ 100 ರುಪೀಸ್ ಪರ್ ಹೆಡ್ ಇರುತ್ತೆ ಫ್ರಮ್ ರೈಲ್ ಘಾಟ್, ಅಂದರೆ ಯಮುನಾ ನದಿಯಿಂದ ಗಂಗಾ ತ್ರಿವೇಣಿ ಸಂಗಮ ಆಗುತ್ತಲ್ಲ ಅಲ್ಲಿಗೆ. ಬಟ್ ಸಿನ್ಸ್ ಮಹಾಕುಂಭ ಮೇಳ ಆಗಿರೋದ್ರಿಂದ ಪರ್ ಹೆಡ್ 2000, 3000, 5000 ಹೇಗೆ ಬೇಕೋ ಆ ಕೇಳ್ತಾ ಇದ್ರು. ನನಗೆ ಅನಿಸಿದ್ದು ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ, ಬಟ್ ಹೇಳೋರು ಕೇಳೋರು ಯಾರೂ ಇರಲಿಲ್ಲ. ಸೊ ಎನಿಹೌ ಸಾಗ್ತಾ ಇದೆ ನಮ್ಮ ಪಯಣ ತ್ರಿವೇಣಿ ಸಂಗಮದ ಕಡೆಗೆ. ಇನ್ನೇನು ರೀಚ್ ಆಗ್ತೀವಿ ಅನಿಸುತ್ತೆ. ಓಕೆ, ಹಾಂ, ಈ ಬರ್ಡ್ಸ್ಗಳು ಕಾಣಿಸ್ತಿದೆ ಅಲ್ಲ ನೋಡಿ. ಸೊ ಇನ್ನೇನು 2 ಮಿನಿಟ್ಸು ರೀಚ್ ಆದ್ವಿ ಸಂಗಮದ ಹತ್ರ, ತ್ರಿವೇಣಿ ಸಂಗಮದ ಹತ್ರ. ಗಂಗಾ ನದಿ ಒಳಗಡೆ ಕೈ ಆಡಿಸ್ಕೊಂಡು ಹೋಗಿದ್ದ ಅನುಭವ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ರೀಚ್ ಆದ್ವಿ. ಸೊ ನೋಡಿ, ಹೋಲಿ ಡಿಪ್ ತೊಗೊಂಡ್ವಿ. ಸೂರ್ಯನಿಗೆ ನಮಸ್ಕಾರ ಮಾಡಿ, ಗಂಗೆಗೆ ನಮಸ್ಕಾರ ಮಾಡಿ. ಸೊ ವಿ ಆರ್ ಟೇಕಿಂಗ್ ದ ಹೋಲಿ ಡಿಪ್ ಇನ್ ಗಂಗಾ ತ್ರಿವೇಣಿ ಸಂಗಮ. ಎಕ್ಸ್ಪೀರಿಯನ್ಸ್ ಅಂತೂ ವರ್ಣಿಸೋದಕ್ಕೆ ಪದಗಳಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ. ಆಗ ಯಾವುದೇ ನಮ್ಮ ಜನ್ಮಾಂತರಗಳ ಪಾಪಗಳನ್ನು ಗಂಗೆ ತೊಳಿತಾಳೆ ಅಂತಾರೆ. ಸೊ ನಿಜವಾಗ್ಲೂ ಅದೇ ರೀತಿಯಾಗಿತ್ತು. ಎಲ್ಲ ನೆಗೆಟಿವಿಟಿನ ತೊಳೆದು ನಮ್ಮಲ್ಲಿ ಆ ಪಾಸಿಟಿವಿಟಿ ಅನ್ನೋದು ತುಂಬಿಸಿದ್ಲು ಗಂಗೆ. ಆ ಎಕ್ಸ್ಪೀರಿಯನ್ಸ್ ಅಂತೂ ಲೈಫಲ್ಲಿ ಮರೆಯೋದಕ್ಕಾಗಲ್ಲ. ಇಟ್ಸ್ ಅ ಮೆಮೊರೇಬಲ್ ಡೇ ಇನ್ ಆರ್ ಲೈಫ್ ಟೈಮ್ ಅಂತಾನೆ ಹೇಳ್ಬೋದು. ನಾವು ಕೌಂಟ್ ಏನು ಮಾಡ್ಕೊಳ್ಳಿಲ್ಲ, ಇಷ್ಟೇ ಸರಿನೇ ಹೋಲಿ ಡಿಪ್ ತಗೋಬೇಕು 9 ಟೈಮ್ಸು 5 ಟೈಮ್ಸು ಅಂತೆಲ್ಲ ಹೇಳಿದ್ರು. ನಾವೇನು ಕೌಂಟ್ ತಗೊಳ್ಳಿಲ್ಲ. ಲೈಕ್ ಅಲ್ಲಿ ಬೋಟ್ಗಳೆಲ್ಲ ಹಿಂದೆ ಬಂದು ಒಂದೊಂದು ಬೋಟಿಗೆ ನಮ್ಮ ಹಸ್ಬೆಂಡ್ ನೋಡಿ ಹೆಂಗೆ ಬದುಕ್ತಾ ಇದ್ದಾರೆ, ನನ್ನ ಮುಳುಗ್ತಾ ಇಲ್ಲ ನೀಟಾಗಿ ಅಂತ ಹೇಳ್ಬಿಟ್ಟು. ಅವರು ಬೋಟ್ ಅಣ್ಣ ಬನ್ನಿ, ಬೋಟ್ಗಳೆಲ್ಲ ಬಂದು ತುಂಬ ಹಿಂದೆ ಟಚ್ ಆಗ್ತಾ ಇತ್ತು ನಮ್ಮ ಬೋಟಿಗೆ, ನಿಲ್ಸಿದ್ವಲ್ಲ ಆ ಕಡೆ ಎಲ್ಲ ಬನ್ನಿ ಅಂತ ಇದು ಮಾಡ್ತಾ ಇದ್ರು. ಸೊ ವಿ ಟುಕ್ ಅ ಹೋಲಿ ಡಿಪ್ ಆ್ಯಂಡ್ ನಾನು ಆ್ಯಕ್ಚುಲಿ ಮನೆಯಿಂದ ಆರತಿನ ತಗೊಂಡೋಗಿದ್ದೆ. ಏನೇ ವಿಶ್ ಮಾಡಿಕೊಂಡು ಅದನ್ನ ಗಂಗೆಗೆ ಆರತಿ ಮಾಡಿ ಅರ್ಪಿಸಿದ್ರೆ ಅದು ಫುಲ್ಫಿಲ್ ಆಗುತ್ತೆ ಅನ್ನೋದೊಂದು ನಂಬಿಕೆ ಇತ್ತು ಅಲ್ವಾ, ವಿಡಿಯೋಸಲ್ಲೆಲ್ಲ ನೋಡಿದ್ದೆ. ಸೊ ನೋಡಿ, ನಾನು ನನ್ನ ಹಸ್ಬೆಂಡು ಗಂಗೆಗೆ ಆರತಿ ಮಾಡಿ ಗಂಗೆಗೆ ಆರತಿನ ಅರ್ಪಿಸಿದ್ವಿ. ತುಂಬಾ ಚೆನ್ನಾಗಿತ್ತು. ಅದಾಗಿದ ನಂತರ ಡ್ರೆಸ್ ಚೇಂಜಿಂಗಿಗೆ ಎಲ್ಲ ಹಿಂದೆನೆ ರೂಮ್ಸ್ ಎಲ್ಲ ಇತ್ತು. ಬಟ್ ಅದು ಬೋಟ್ ಎಲ್ಲ ಬಂದು ತುಂಬಾ ಸಂಡೇ ಆಕ್ಚುಲಿ ಇದ್ದಿದ್ರಿಂದ ತುಂಬಾನೇ ಕ್ರೌಡ್ ಇತ್ತು ಫ್ರೆಂಡ್ಸ್. ಸೊ ಆ ಬೋಟ್ ಅಣ್ಣ ಮ್ಯಾಮ್ ಬೇಡ, ಹಿಂದೆ ಹೋಗೋದಕ್ಕಾಗಲ್ಲ, ಹೋದ್ರೆ ಮತ್ತೆ ಬರೋದಕ್ಕೆ 1 ಅವರ್ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಆ ಕಡೆಗೆ ಹೋಗ್ಬಿಡೋಣ, ಆ ಕಡೆನೂ ರೂಮ್ಸ್ ಇದೆ ಅಂತ ಹೇಳಿ ನಾವು ಹೋಗಿದ್ವಲ್ಲ. ಸೊ ಯಮುನಾ ನದಿ ದಂಡೆ ಅಲ್ಲಿಗೆ ರಿಟರ್ನ್ ಬಂದು ಅಲ್ಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ. ಸೊ ಅದಾಗಿದ ನಂತರ ನೋಡಿ, ನಮ್ಮ ಹಸ್ಬೆಂಡ್ಗೆ ತಿಲಕ ಇಡಿಸ್ತಾ ಇದೀನಿ. ಅವ್ರು ಬೇಡ ಅಂದ್ರು, ಬಟ್ ಚೆನ್ನಾಗಿರುತ್ತೆ ಇಡ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಡಿಸ್ದೆ ಅವ್ರಿಗೆ. ನಾವು ಆ ಕಡೆಗೆ 11:30ಗೆ ಹೋಗಿದ್ವಿ, ಈ ಕಡೆ 4 o'clockಗೆಲ್ಲ ರಿಟರ್ನ್ ಬಂದ್ಬಿಟ್ವಿ. ತುಂಬಾನೇ ಟಯರ್ಡ್ ಆಗೋಗಿತ್ತು. ನೋಡಿ, ತ್ರಿಶೂಲ ಇಡಿಸ್ದೆ, ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅಂಡ್ ನಾನು ಓಮ್ ಇಡಿಸ್ಕೊಂಡೆ. ನನ್ಗೆ ಓಮ್ ಅಂದ್ರೆ ತುಂಬಾನೇ ಇಷ್ಟ. ನೀವು ಅಬ್ಸರ್ವ್ ಮಾಡಿರ್ಬೋದು, ನನ್ನ ಕೈಯಲ್ಲೂ ಕೂಡ ಓಮ್ ಟ್ಯಾಟೂ ಇದೆ. ನನ್ಗೆ ಓಮ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಓಮ್ ಇಡಿಸ್ಕೊಂಡು, ಸೊ ಸೇಮ್ ಡೇ ಟ್ರೈನ್ ಇದ್ದಿದ್ರಿಂದ 8:30 ಅರೌಂಡ್ 4:30ಗೆಲ್ಲ ಈ ಕಡೆ ರಿಟರ್ನ್ ಬಂದಿದ್ವಿ ಅಲ್ವಾ. ಸೊ ಇನ್ನ ಟೈಮ್ ಇದ್ದಿದ್ರಿಂದ ಅಲ್ಲೇ ಪಕ್ಕದಲ್ಲಿ ಶಿವಾಲಯ ಪಾರ್ಕ್ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ವಿಸಿಟ್ ಮಾಡ್ಕೊಂಡ್ ಬರೋಣ, ಇನ್ನ ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ನೋಡಿ ಅದು ಶಿವಾಲಯ ಪಾರ್ಕಿಗೆ ಹೋದ್ವಿ. ಈ ಶಿವಾಲಯ ಪಾರ್ಕ್ ಇಂದು ವಿಶೇಷತೆ ಏನಪ್ಪಾ ಅಂತ ಅಂದ್ರೆ 12 ಜ್ಯೋತಿರ್ಲಿಂಗಗಳಿದೆ ಅಲ್ವಾ ಫ್ರೆಂಡ್ಸ್. ಸೊ ಆ ಮೂಲ ದೇವಸ್ಥಾನಗಳೇನಿದೆ ಅದೇ ರೀತಿಯಾಗಿ ಇಲ್ಲಿ ದೇವಸ್ಥಾನಗಳನ್ನ ನಿರ್ಮಿಸಿದ್ದಾರೆ. ಬಟ್ ಆದ್ರೆ ಕಬ್ಬಿಣದಲ್ಲಿ, ಬಟ್ ಆ ಮೂಲ ದೇವಸ್ಥಾನದ ರೂಪ ಹೇಗಿದೆ ಅದೇ ರೀತಿಯಾಗಿ ನಿರ್ಮಿಸಿದ್ದಾರೆ. ಸೊ 12 ಜ್ಯೋತಿರ್ಲಿಂಗಗಳು ಯಾವ್ದ್ಯಾವ್ದು ನೋಡ್ಕೊಂಡ್ ಬರೋಣ ಫ್ರೆಂಡ್ಸ್.
ಗುಜರಾತ್ ಅಲ್ಲಿರುವಂತಹ ನಾಗೇಶ್ವರ ಅಂಡ್ ಸೋಮನಾಥೇಶ್ವರ ಟೆಂಪಲ್, ಶ್ರೀಶೈಲಂ ಅಲ್ಲಿರುವಂತಹ ಮಲ್ಲಿಕಾರ್ಜುನ ದೇವಸ್ಥಾನ, ಉಜ್ಜಯಿನಿಯ ಮಹಾಕಾಳೇಶ್ವರ, ಮಧ್ಯಪ್ರದೇಶನ ಓಂಕಾರೇಶ್ವರ, ಹಿಮಾಲಯದಲ್ಲಿ ಇರುವಂತಹ ಕೇದಾರನಾಥ ದೇವಸ್ಥಾನ, ಮಹಾರಾಷ್ಟ್ರದ ಭೀಮಾಶಂಕರ ಹಾಗೂ ಕೃಷ್ಣೇಶ್ವರ ದೇವಸ್ಥಾನ, ವಾರಣಾಸಿಯ ಕಾಶಿ ವಿಶ್ವನಾಥ, ಮಹಾರಾಷ್ಟ್ರದಲ್ಲಿರುವಂತಹ ತ್ರಯಂಬಕೇಶ್ವರ, ತಮಿಳುನಾಡಲ್ಲಿರುವಂತಹ ರಾಮೇಶ್ವರಂ ದೇವಸ್ಥಾನ, ಹಾಗೆ ಜಾರ್ಖಂಡ್ ಅಲ್ಲಿ ಇರುವಂತಹ ಬೈದ್ಯನಾಥೇಶ್ವರ ದೇವಸ್ಥಾನ. ಸೊ ಇದು 12 ಕೂಡ ಜ್ಯೋತಿರ್ಲಿಂಗಗಳು. ನನಗೆ ವಿಡಿಯೋದಲ್ಲಿ ಕವರ್ ಮಾಡೋದಿಕ್ ಆಗ್ಲಿಲ್ಲ ಎಲ್ಲ ದೇವಸ್ಥಾನಗಳನ್ನು, ಅದು ತುಂಬಾನೇ ದೊಡ್ಡ ದೇವಸ್ಥಾನ ಆಗಿತ್ತು. ಅಂಡ್ ಹಾಗೆ ನಾವು ಲಗೇಜು ಮತ್ತೆ ಆ ಗಂಗಾಜಲ ಎಲ್ಲ ಹಿಡ್ಕೊಂಡಿದ್ದರಿಂದ ನಮಗೆ ಓಡಾಡೋದಕ್ಕೆ ತುಂಬಾನೇ ಟಯರ್ಡ್ ಆಗ್ತಾ ಇತ್ತು. ಸೊ ಹಾಗಾಗಿ ನಾನು ಎಲ್ಲ ದೇವಸ್ಥಾನಗಳನ್ನ ಕವರ್ ಮಾಡಲಿಲ್ಲ. ಹಾಗೆ ಮಿಡಲಲ್ಲಿ ನಿಂತ್ಕೊಂಡು ಸುತ್ತ ವಿಡಿಯೋಸ್ ಮಾಡ್ಕೊಂಡ್ವಿ. ಅಲ್ಲಿ ನೆಕ್ಸ್ಟ್ ಅಲ್ಲಿ ವಿಡಿಯೋ ದೇವಸ್ಥಾನ ವಿಸಿಟ್ ಮಾಡಿದ ತಕ್ಷಣ ನಾವು ರೈಲ್ವೆ ಸ್ಟೇಷನ್ಗೆ ಹೊರಟ್ವಿ. ಆನ್ ದ ವೇ ಬರುವಾಗ ಫ್ರೆಂಡ್ಸ್ ನಾನು ತೋರಿಸ್ತೀನಿ ಇವಾಗ ನಿಮ್ಗೆ. ನೋಡಿ, ಈ ರುದ್ರಾಕ್ಷಿ, ಒಂದೇ ರುದ್ರಾಕ್ಷಿಯಲ್ಲಿ 2 ಕಡೆ ನಾಗರಹಾವು, ಮಧ್ಯದಲ್ಲಿ ಲಿಂಗು, ಓಂ. ಅದು ನಿಜ ಅಂತ ಹೇಳಿದ್ರು ಆಂಟಿ, ಬಟ್ ನನ್ಗೆ ನಿಜವಾಗ್ಲೂ ತುಂಬಾನೇ ಶಾಕ್ ಆಯ್ತು ಅದನ್ನ ನೋಡಿ. ನಾವ್ ಅದನ್ನ ಒಂದ್ ತಗೊಂಡ್ವಿ. ಬೇರೆಯವ್ರನ್ನ ಕೇಳಿದಕ್ಕೆ ಅದು ನಿಜ ಅಂತ ಹೇಳಿದ್ರು. ನೆಕ್ಸ್ಟ್ ನಾನು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದಾಗ ಬಟ್ ನನ್ಗೆ ಈ ಥರದ್ದೆಲ್ಲೂ ಸಿಗ್ಲಿಲ್ಲ, ನನಗೂ ಗೊತ್ತಾಗ್ಲಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಸೊ ಇದು ನೋಡಿ, ರೈಲ್ವೆ ಸ್ಟೇಷನ್ ಬಂದ್ವಿ ಅರೌಂಡ್ 8:30. ಕ್ರೌಡ್ ನೋಡಿ, ಪ್ಲಾಟ್ಫಾರ್ಮ್ಗೆ ಅಲೋ ಮಾಡ್ತಿರ್ಲಿಲ್ಲ. ಈ ರೀತಿ ಒಂದು ಇದ್ರೊಳಗಡೆ ಕೂರ್ಸಿದ್ರು ಎಲ್ರು. ಅವ್ರವ್ರ ಟ್ರೈನ್ ಬಂದಾಗ ಇದಕ್ಕೆ ಅಲೋ ಮಾಡ್ತಿದ್ರು. ಬಟ್ ಏನ್ ಸ್ಯಾಡ್ ಅಂತಂದ್ರೆ ನಮ್ ಟ್ರೈನ್ ಅಟ್ ಲಾಸ್ಟ್ 9:30 ಕ್ಯಾನ್ಸಲ್ಡ್ ಅಂತ ಹೇಳ್ಬಿಟ್ಟು ನಮ್ಗೆ ಮೆಸೇಜ್ ಬಂತು. 10:30ಗೆ ಟ್ರೈನ್ ಇದ್ದಿದ್ದು ಕ್ಯಾನ್ಸಲ್ ಅಂತ ಮೆಸೇಜ್ ಬಂತು. ಸೊ ನಾವು ನೆಕ್ಸ್ಟ್ ಬಸ್ ಬುಕ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಹೊರಟ್ವಿ. ಇದು 2 ವೀಲರ್ ಅಲ್ಲಿ ಬಂದ್ವಿ. ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರ್ಬೋದು. ಇದು ನಾನು ಮಾರ್ನಿಂಗ್ ಮಾಡಿರೋದು ಬಸ್ ಒಳಗಡೆ. ಬಟ್ ಫ್ರೆಂಡ್ಸ್ ಹೇಗಿತ್ತು ಆ ಅಡ್ವೆಂಚರು ಅಂತ ಅಂದ್ರೆ, ನಮ್ಗೆಲ್ಲ 9:30ಗೆ ಕ್ಯಾನ್ಸಲ್ ಆಯ್ತು ಅಂತ ಹೇಳ್ಬಿಟ್ಟು ಮೆಸೇಜ್ ಬಂತು. ಟ್ರೈನು 11:30ಗೆ ಬಸ್ ಇತ್ತು. ಅಲ್ಲಿಂದ 16 ಕಿಲೋಮೀಟರ್ಸ್ ತೋರಿಸ್ತಾ ಇತ್ತು. ನಮ್ ರೈಲ್ವೆ ಸ್ಟೇಷನ್ ಇಂದ ಬಸ್ ಇರೋ ಪ್ಲೇಸಿಗೆ 1 ಅವರ್ ಅಂತ ತೋರಿಸ್ತು. ಸೊ ಹೋಗೋದಂತ ಮಾಡ್ಕೊಂಡ್ರೆ ಕಂಪ್ಲೀಟ್ಲಿ ಜಾಮ್ ಆಗಿತ್ತು ರೋಡ್. ನಾವು 2 ವೀಲರ್ ಮಾಡ್ಕೊಂಡ್ವಿ, ಅಲ್ಲಿಂದ ಕಂಪ್ಲೀಟ್ಲಿ ಜಾಮ್ ಆಗಿತ್ತು ಫ್ರೆಂಡ್ಸ್. ಅದು ಅಡ್ವೆಂಚರ್ ನಿಜವಾಗ್ಲೂ ಮರೆಯೋದಕ್ಕೆ ಆಗಲ್ಲ. 2 ವೀಲರ್ ಮಾಡ್ಕೊಂಡ್ವಿ. ಒಬ್ರು ಮತ್ತೆ ತುಂಬಾ ದೂರ ಇದೆ, ಬರೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನ ಮಿಡಲ್ ಅಲ್ಲೇ ನಿಲ್ಸಿದ್ರು. ಆಮೇಲೆ ಮತ್ತೆ ಇನ್ನೊಂದು 2 ವೀಲರ್ ಮಾಡ್ಕೊಂಡು ಬಂದ್ವಿ. ಅದಂತೂ ತುಂಬಾನೇ ಅಡ್ವೆಂಚರಸ್ ಆಗಿತ್ತು. ಅಂಡ್ ನಾನ್ ಮನೆಯಿಂದ ಚಪಾತಿ ಮತ್ತೆ ಶೇಂಗಾ ಚಟ್ನಿ ಮಾಡ್ಕೊಂಡ್ ಬಂದಿದ್ದೆ, ಯಾಕೆಂದ್ರೆ ಊಟ ಅಡ್ಜಸ್ಟ್ ಆಗಲ್ಲ ಟ್ರಾವೆಲಿಂಗ್ ಇರೋದ್ರಿಂದ ಅಂತ ಹೇಳ್ಬಿಟ್ಟು. ಸೊ ಮಿಡಲ್ ಅಲ್ಲಿ ನಾವು ಬಸ್ ನಿಲ್ಲಿಸಿದಾಗ ಅದೇ ಊಟ ಮಾಡ್ತಿದ್ವಿ. ನಮ್ಗೆ ಯಾಕೆಂದ್ರೆ ಊಟ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಎಲ್ಲಿ ನೋಡಿದ್ರು ಇದು ಏನು ದಾಲು, ಬನ್ನು, ಬ್ರೆಡ್ ಆ ತರದ್ದೇ ಇರ್ತಿತ್ತು ಊಟ ಎಲ್ಲಾ ಕಡೆ. ಒನ್ ಟೈಮ್ ಹೋಟೆಲಲ್ಲಿ ತಿಂತಾ ಇದ್ವಿ. ಇನ್ ಬೇರೆ ಟೈಮಲ್ಲೆಲ್ಲ ಮನೆಯಿಂದ ಏನ್ ಮಾಡ್ಕೊಂಡು ಹೋಗಿದ್ವಿಲ್ಲ, ಚಪಾತಿ ಮತ್ತೆ ಶೇಂಗಾ ಚಟ್ನಿ, ಅದಕ್ಕೆ ಕರ್ಡ್ ತಗೊಂಡು ಬಸ್ ನಿಲ್ಸಿದ ಹತ್ರ ಎಲ್ಲ ಅದನ್ನೇ ತಿಂತಾ ಇದ್ವಿ. ಚೆನ್ನಾಗಿರೋ ಊಟ ಸಿಕ್ಕಿದಾಗ ಹೋಟೆಲಲ್ಲಿ ಊಟ ಮಾಡ್ತಾ ಇದ್ವಿ ಫ್ರೆಂಡ್ಸ್. ಸೊ ನಮ್ದು ಹೇಗಿತ್ತು ಅಂತ ಅಂದ್ರೆ, ಲೈಕ್ ನಾವು ಸಂಡೇ 11:30 ಬಸ್ ಹತ್ತಿದ್ದು. ಸಂಡೇ ನೈಟ್, ಮಂಡೇ ನೈಟ್ ಬಸ್ಸಲ್ಲೇನೆ. ನೆಕ್ಸ್ಟ್ ಟ್ಯೂಸ್ಡೇ ಅರೌಂಡ್ 1:30 ನಾವು ಮನೆ ರೀಚ್ ಆಗಿತ್ತು. ಸೊ 2 nights ಬಸ್ಸಲ್ಲೇನೆ ಜರ್ನಿ. 2 ಡೇ ಅಂಡ್ 2 nights ಬಸ್ಸಲ್ಲೇನೆ ಜರ್ನಿ ಇತ್ತು ನಮ್ದು. ಲಾಂಗ್ ಲೈಕ್ 36 hours ಇತ್ತು ಜರ್ನಿ. ಪ್ರಯಾಗ್ರಾಜ್ ಟು ಬ್ಯಾಂಗ್ಳೂರು. ಸಮ್ 5 to 6 states ಕ್ರಾಸ್ ಮಾಡ್ಬೇಕಿತ್ತು. ಲೈಕ್ ಮಹಾರಾಷ್ಟ್ರ, ಆಂಧ್ರ, ನೆಕ್ಸ್ಟ್ ಕರ್ನಾಟಕ. ಹಾಗೆ ನಾನಂತೂ ನಮ್ ಕರ್ನಾಟಕ ಎಷ್ಟೊತ್ತಿಗೆ ಸಿಕ್ಕುತ್ತೋ, ನಮ್ ಫುಡ್ ಯಾವಾಗ ತಿಂತೀವೋ ಅನ್ನೋಷ್ಟು ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಬಟ್ ಆ ಗಂಗಾಜಲನ ತಗೊಂಡು ಬರ್ತಾ ಇದ್ವಲ್ಲ ನೋಡಿ, ಹಿಂದೆ ಇದೆ ಗಂಗಾಜಲ ಬಸ್ಸಲ್ಲಿ. ಸೊ ತುಂಬಾನೇ ಖುಷಿ ಆಗ್ತಿತ್ತು ಫ್ರೆಂಡ್ಸ್, ಆ ಗಂಗಾಜಲ ನೋಡಿ ತಗೊಂಡು ಬರ್ತಿರೋದು. ತುಂಬಾನೇ ಖುಷಿ ಆಗ್ತಿತ್ತು. ಸೊ ಹೀಗೆ ನಮ್ ಜರ್ನಿ ಕಂಟಿನ್ಯೂ ಆಗ್ತಾ ಇತ್ತು ಬಸ್ಸಲ್ಲಿ. 2 nights 2 day ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸು. ಸ್ಲೀಪಿಂಗ್ ಬಸ್ ಆಗಿದ್ರಿಂದ ನಮ್ಗೆ ಅಷ್ಟೊಂದೇನು ಅನ್ಕಂಫರ್ಟ್ ಅನ್ನಿಸ್ತಿರ್ಲಿಲ್ಲ. ಬಟ್ ಏನಪ್ಪಾ ಅಂತಂದ್ರೆ, ಕರೆಕ್ಟ್ ಟೈಮಿಗೆ ಊಟ ತಿಂಡಿ ಅದಕ್ಕೆಲ್ಲ ನಮ್ಗೆ ಕರೆಕ್ಟಾಗಿ ಹೋಟೆಲ್ ಸಿಗ್ತಿರ್ಲಿಲ್ಲ. ಬ್ರೇಕ್ಫಾಸ್ಟ್ ಎಲ್ಲ 11 o'clock ಆಗ್ತಿತ್ತು. ಮಧ್ಯಾಹ್ನ ಲಂಚ್ ಅಂತೂ ಅರೌಂಡ್ 4 o'clock ಆಗ್ತಿತ್ತು. ಯಾಕೆಂದ್ರೆ ಹೋಟೆಲ್ಸ್ಗಳು ಮಿಡಲ್ ಅಲ್ಲಿ ಎಲ್ಲಿ ಸಿಗತ್ತೆ ಚೆನ್ನಾಗಿರೋ ಹೋಟೆಲ್ಸ್ ಅಲ್ಲೇ ನಿಲ್ಸ್ಬೇಕಿತ್ತಲ್ವಾ ಡ್ರೈವರ್ಸ್ಗಳು. ಸೊ ಊಟ ತಿಂಡಿ ಟೈಮಿಂಗ್ಸ್ ಎಲ್ಲ ತುಂಬಾನೇ ಡಿಫರ್ ಆಗೋಯ್ತು. ಸೊ ನೋ ಪ್ರಾಬ್ಲಮ್, ಹೀಗೆ ಸಾಕ್ತಾ ಇತ್ತು ಜರ್ನಿ. ಅಂಡ್ ಆ ಗಂಗಾಜಲ ತಗೊಳೋದಕ್ಕೆ ಆ ಬಾಟಲ್ಗೆನೆ 600 rupees ಕೊಟ್ವಿ ಫ್ರೆಂಡ್ಸ್. ಅಲ್ಲಿ ತುಂಬಾನೇ ಡಿಮ್ಯಾಂಡ್ ಬಾಟಲ್ಗೆ. ಆ ಪ್ಲಾಸ್ಟಿಕ್ ಅದು ಬಾಟಲ್ ಇದೆಯಲ್ಲ, ಅದು 5 ಲೀಟರ್ದು, ಅದಕ್ಕೇನೆ 500 rupees. ಬಟ್ ತಗೊಂಡ್ವಿ. 5 liters ಇತ್ತು ಗಂಗಾಜಲ. ಮತ್ತೆ ನೆಕ್ಸ್ಟ್ ಇನ್ನೊಂದು ನಮ್ದು ಒಂದು ವಾಟರ್ ಬಾಟಲ್ ಇತ್ತಲ್ವಾ. ಸೊ ಆ ವಾಟರ್ ಬಾಟಲ್ಗೆ 1 ಲೀಟರ್. ನಾವು ಹೋಲಿ ಡಿಪ್ ತಗೊಂಡಿಲ್ವಾ ಮಿಡಲ್. ನಾ ಆಕ್ಚುಲಿ ಯಮುನಾ ಕಡೆ ಬಂದು ಫಿಲ್ ಮಾಡ್ಕೊಂತೀನಿ ಅಂದೆ. ಬಟ್ ಆ ಬೋಟ್ ಅಣ್ಣ
ಇದ್ರಲ್ಲಿ ಅವರು ಇಲ್ಲ ಮ್ಯಾಮ್ ಇಲ್ಲೇನೆ ತಗೊಳ್ಳಿ, ಇದೇನೆ ತ್ರಿವೇಣಿ ಸಂಗಮ, ಇಲ್ಲೇನೆ ತಗೋಬೇಕು ನೀವು, ಆ ಕಡೆ ತಗೊಂಡ್ರೆ ಏನ್ ಯೂಸ್ ಇಲ್ಲ ಅಂದ್ರು. ಸೊ ನಾನು ಹೋಲಿ ಡಿಪ್ ತಗೊಂಡ್ವಲ್ಲ ಅಲ್ಲೇನೆ ಫಿಲ್ ಮಾಡ್ಕೊಂಡಂತಹ, ಮಿಡಲ್ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಫಿಲ್ ಮಾಡ್ಕೊಂಡಂತಹ ಪವಿತ್ರ ಗಂಗಾಜಲ ನಾನು ತೋರಿಸ್ತಾ ಇದೀನಿ ನೋಡಿ ವಿಡಿಯೋದಲ್ಲಿ. ಪವಿತ್ರ ಗಂಗಾಜಲ ಟೋಟಲ್ 6 ಲೀಟರ್ಸ್ ತಗೊಂಡ್ ಬಂದ್ವಿ ಅಲ್ಲಿಂದ ಗಂಗಾಜಲನ. ಅದು ತುಂಬಾ ಪವಿತ್ರವಾಗಿರೋ ನೀರು, ನಾಗಸಾಧುಗಳೆಲ್ಲ ಸ್ನಾನ ಮಾಡಿದಂತಹ ನೀರು ತುಂಬಾನೇ ಪವಿತ್ರವಾಗಿದ್ದು ಅಂತ ಹೇಳ್ತಾ ಇದ್ರು ಅಲ್ವಾ ಫ್ರೆಂಡ್ಸ್. ನಮ್ಗೆ ನಾಗಸಾಧುಗಳು ಅಷ್ಟೊಂದು ಸಿಗ್ಲಿಲ್ಲ, ಯಾಕೆಂದ್ರೆ ಮಹಾಶಿವರಾತ್ರಿ ಇದ್ದಿದ್ರಿಂದ ನೆಕ್ಸ್ಟ್ ಮಾರ್ಚ್ ಅಲ್ಲಿ ನಾವ್ ಎಲ್ರು ಕೇಳಿದಾಗ ಎಲ್ರು ಹೋಗಿದ್ದಾರೆ ಅಂತ ಹೇಳಿದ್ರು. ಬೇರೆ ಕಡೆ ವಾರಣಾಸಿ ಸಮಥಿಂಗ್ ಎಲ್ಲೋ ಹೇಳಿದ್ರು ಹೋಗಿದ್ದಾರೆ ನಾಗಸಾಧುಗಳೆಲ್ಲ ಅಂತ. ನಮ್ಗೆ ನೋಡೋದಿಕ್ಕೆ ಫ್ಯೂ ಮೆಂಬರ್ಸ್ ಸಿಕ್ಕಿದ್ರು ಅಷ್ಟೇ, ನಾ ಅದು ವಿಡಿಯೋಸ್ ಏನು ಮಾಡ್ಕೊಳ್ಳಿಲ್ಲ. ಬಟ್ ಪವಿತ್ರ ಗಂಗಾ ಜಲನ ತಗೊಂಡು ಹೊರಟ್ವಿ. ಸೊ ನೆಕ್ಸ್ಟ್ ಕರ್ನಾಟಕ ಬಾರ್ಡರ್ ಎಷ್ಟೊತ್ತಿಗೆ ಸಿಗತ್ತಪ್ಪ, ಎಷ್ಟೊತ್ತಿಗೆ ಸೌತ್ ಇಂಡಿಯನ್ ಫುಡ್ ತಿಂತೀವಿ ಅಂತ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ 2 ಡೇಸ್ ಇಂದ ಬ್ರೆಡ್ ಬನ್ನು ಚಪಾತಿ ಅಷ್ಟೇ ಆಗೋಗಿತ್ತು. ಸೊ ಹಾಗಾಗಿ ನೋಡಿ ಫೈನಲಿ ಕರ್ನಾಟಕ ಬಾರ್ಡರ್ ಬಂದ್ವಿ. ಕೃಷ್ಣ ಔತಣ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂದ್ರೆ ನೋಡಿ, ಫುಲ್ ದೋಸಾ ವಡಾ ತಗೊಂಡು ನಿಜವಾಗ್ಲು ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ನಮ್ಮೂರೇ ನಮ್ಗೆ ಮೇಲು ಅಂತ ಹೇಳ ಅಷ್ಟ ಇಲ್ಲದೆ ಹೇಳಲ್ಲ. ಅಲ್ಲಿಂದ ಊಟ ಮುಗಿಸ್ಕೊಂಡು ಅರೌಂಡ್ 20 to 30 ಕಿಲೋಮೀಟರ್ಸ್ ಇತ್ತು ಅನ್ಸುತ್ತೆ. ಹೆಬ್ಬಾಳದಲ್ಲಿ ಇಳಿದ್ವಿ ನೋಡಿ. ನಮ್ಮ ಹಸ್ಬೆಂಡ್ ಗಂಗಾಜಲ ಇಟ್ಕೊಂಡು ಬಂದ ಮನೆಗಂತೂ ಇಂತೂ ಫೈನಲಿ ಮನೆ ರೀಚ್ ಆದ್ವಿ ಫ್ರೆಂಡ್ಸ್. ಸಖತ್ ಖುಷಿ ಆಗ್ತಾ ಇತ್ತು ಮನೆಗೆ ಬಂದಾಗಂತೂ. ಅರೌಂಡ್ 3 o'clock ಆಗಿತ್ತು. ಸೊ ನನ್ನ ಮಗನ್ ಸ್ಕೂಲ್ ಬಸ್ಸಿಂದ 3:30ಗೆ ಬರ್ತಾನೆ, ಹೋಗ್ಬಿಟ್ಟ. ಕೈ ಕಾಲು ತೊಳ್ಕೊಂಡು ಓಪನ್ ಮಾಡ್ಬೇಕು, ಕುಡಿಬೇಕು. ಹಂಗೆ ಇದು ಮಾಡಬಾರ್ದು. ಕುಡಿಬೋದು, ಏನಾಗಲ್ಲ. ಪವಿತ್ರ ಪವಿತ್ರ ಗಂಗಾಜಲ ಮಹಾಕುಂಭ. ಎಲ್ಲಿದೆ ಮಹಾಕುಂಭ ಅಂತ ಇದೆಯಾ? ಮಹಾಕುಂಭ ಸೊ ಮಗ ಕೈಕಾಲು ತೊಳ್ಕೊಂಡು ಗಂಗಾಜಲಕ್ಕೆ ಪೂಜೆ ಮಾಡ್ದ. ಅವಾಗನೇ ಬಂದಿದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡ್ದ ಗಂಗಾಜಲಕ್ಕೆ. ಸೊ ಅದಾಗಿದ ತಕ್ಷಣ ನೆಕ್ಸ್ಟು ಎಲ್ರಿಗೂ ಗಂಗಾಜಲ ಹಂಚುವಂತಹ ಕೆಲಸ ನೋಡಿ. ಬಾಕ್ಸ್ಗಳು ಎಲ್ಲ ನಾವು ಒಬ್ಬರೇ ತಗೊಳೋದು ಬೇಡ, ಎಲ್ರಿಗೂ ಸ್ವಲ್ಪ ಕೊಡೋಣ ಪುಣ್ಯ ಅಂತ ಅಲ್ವಾ. ಸೊ ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ತುಂಬಾ ಜನ ಕೇಳಿದ್ರು ಗಂಗಾಜಲನ. ಅವರು ಫ್ರೆಂಡ್ಸ್ ಗ್ರೂಪ್ ಎಲ್ಲ ತುಂಬಾ ಜನ ಕೇಳಿದ್ರು. ಸೊ ತಗೊಂಬಂದು ಗಂಗಾಜಲ ಎಲ್ಲ ಸೆಪ್ರೇಟ್ ಚಿಕ್ಕ ಬಾಕ್ಸ್ಗಳಿಗೆ ಹಾಕಿದ್ವಿ. ಫೈನಲಿ ನಮಗೊಂದು 1/2 ಲೀಟರ್ ಉಳ್ದಿರ್ಬೋದು ಫ್ರೆಂಡ್ಸ್ ಅಷ್ಟೇ ಗಂಗಾಜಲ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಯಾವಾಗಾದ್ರೂ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ. 5 + 1 6 ಲೀಟರ್ಸ್ ಗಂಗಾಜಲ ತಗೊಂಡು ಬಂದಿದ್ದು ನಮಗೊಂದು ಇನ್ನೊಂದು ಹಾಫ್ ಲೀಟರ್ ಉಳ್ಕೊಂಡಿದೆ ಅಷ್ಟೇ. ಸೊ ನೋಡಿ ಚಿಕ್ಕ ಬಾಕ್ಸ್ಗಳಿಗೆಲ್ಲ ಆ ಥರ ಸೆಪ್ರೇಟ್ ಬಾಕ್ಸ್ಗಳಿಗೆಲ್ಲ ಹಾಕ್ಬಿಟ್ಟು ಅದನ್ನ ನನ್ನ ಮಗ ಮತ್ತೆ ನನ್ನ ಹಸ್ಬೆಂಡು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಹಿಂದೆ ಬಲೂನ್ ಕಾಣಿಸ್ತಾ ಇದೆಯಲ್ಲ, ನನ್ನ ಮಗಂದು Feb 14th ಬರ್ತ್ಡೇ ಇತ್ತು, ದೊಡ್ಡ ಮಗಂದು ಯತ್ವಿಕ್ ಅಂತ. ಬರ್ಡೇ ಸೆಲೆಬ್ರೇಟ್ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ನಾವು ಪ್ರಯಾಗ್ರಾಜ್ ಹೋಗಿದ್ವಿ. ಸೊ ಅದ್ರದ್ದು ಡೆಕೋರೇಷನ್ ಹಿಂದೆ ಕಾಣಿಸ್ತಾ ಇದೆ ನೋಡಿ. ಸೊ ಇದಾಗಿತ್ತು ನಮ್ಮ ಗಂಗಾಜಲ ವಿತರಣೆ ಮಾಡುವಂತಹ ವಿಧಾನ. ಸೊ ನೋಡಿ ಅದು ಚಿಕ್ಕ ಬಾಕ್ಸ್ಗಳಿಗೆಲ್ಲ ಹಾಕಿ ಅರೌಂಡ್ 50 to 60 ಬಾಕ್ಸಸ್ ಮಾಡಿದ್ವಿ ಫ್ರೆಂಡ್ಸ್ ಈ ತರದ್ದು ಗಂಗಾಜಲ. ನಮ್ಮ ಹಸ್ಬೆಂಡ್ ಫ್ರೆಂಡ್ಸು, ನನ್ನ ಫ್ರೆಂಡ್ಸು, ಹಂಗೆ ನನ್ನ ಮಗನ ಸ್ಕೂಲಲ್ಲೂ ತುಂಬಾ ಜನ ಕೇಳಿದ್ರು. ಅವ್ನ ಸ್ಕೂಲಲ್ಲಿ ಹೋಗ್ತಾರಲ್ಲ ಬಸ್ ಡ್ರೈವರು, ಮತ್ತೆ ಆಯಾ ಆಂಟಿ, ಅವನ ಫ್ರೆಂಡ್ಸ್ಗಳು ಕೂಡ ತುಂಬಾ ಕೇಳಿದ್ರು, ಮಗನ ಫ್ರೆಂಡ್ಸು. ಸೊ ಎಲ್ರಿಗೂ ಗಂಗಾಜಲನ ಕೊಟ್ವಿ. ನಾವು ಒಬ್ರೇ ತಗೊಂಡಿಲ್ಲ ಪುಣ್ಯನ, ಎಲ್ರಿಗೂ ಹಂಚಿದೀವಿ ಪುಣ್ಯನ ಗಂಗಾಜಲ ಕೊಟ್ಬಿಟ್ಟು. ಸೊ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಬ್ಯಾಂಗ್ಳೂರ್ ಟು ಪ್ರಯಾಗ್ರಾಜ್ನ ಜರ್ನಿ. ತುಂಬಾನೇ ಚೆನ್ನಾಗಿತ್ತು. ಐ ಕ್ಯಾನ್ ಸೇ ಲೈಕ್ ಇಟ್ಸ್ ಅ ಮೆಮೊರೇಬಲ್ ಜರ್ನಿ ಇನ್ ಅವರ್ ಲೈಫ್ ಅಂಡ್ ಅ ಡಿವೈನ್ ಜರ್ನಿ ಇನ್ ಅವರ್ ಲೈಫ್ ಅಂತ. ಸೊ ಹೇಗಿತ್ತು ಫ್ರೆಂಡ್ಸ್, ದಯವಿಟ್ಟು ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅಂಡ್ ಡೋಂಟ್ ಫರ್ಗಾಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್, ದಟ್ ಈಸ್ ರಶ್ಮಿ ಫಾರ್ ಎವರ್ ಫ್ಯಾಮಿಲಿ, ಅಂಡ್ ಹಿಟ್ ದ ಬೆಲ್ ಐಕಾನ್ so you will get the notifications whenever I upload a new videos. And please like, share and comment ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಏನೇ ಮಿಸ್ಟೇಕ್ಸ್ ಇದ್ರು ತಿಳಿಸಿ, ಡೆಫಿನೆಟ್ಲಿ ಐ ವಿಲ್ ಇಂಪ್ರೂವೈಸ್ ಮೈ ಸೆಲ್ಫ್. ಅಂಡ್ ನಿಮ್ಮ ಕಮೆಂಟ್ಸ್ ನನಗೆ ತುಂಬಾನೇ ಇಂಪಾರ್ಟೆಂಟ್, ಸೊ ಇಂಪ್ರೂವೈಸ್ ಮಾಡ್ಕೊಳ್ಳೋದಿಕ್ಕೆ. ಸೊ ಸಿಗೋಣ ಫ್ರೆಂಡ್ಸ್ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಇದಾಗಿತ್ತು ನನ್ನ ಪ್ರಯಾಗ್ರಾಜ್ನ ಜರ್ನಿ, ಮಹಾಕುಂಭ ಮೇಳದ ಜರ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್.